ಎಲ್ಲರಿಗೂ ನಮಸ್ತೆ. ಶ್ರೀ ಬ್ರಹ್ಮಪುತ್ರ ಸಂಘದ ವತಿಯಿಂದ ಈ 47ನೇ ವರ್ಷದ ಕಾರ್ಯಕ್ರಮ ಏನಿದು ನಡೀತಿದೆ ಅಂದರೆ ಸೆಂಟ್ ಪೀಟರ್ ಪಾಲ್ ಚರ್ಚಿಯ ವಾರ್ಷಿಕ ಹಬ್ಬ ಇದು. ಈ ವಾರ್ಷಿಕ ಹಬ್ಬ ಮಾಡುವಾಗ ಈ ತೇರು ಮೆರವಣಿಗೆ ಈ ನಮ್ಮ ಬಡಾವಣೆ ಸುತ್ತ ಬರುವಾಗ ನಾವು ಯೋಜನೆ ಮಾಡಿದೆವು. ನಾವು ಬಾಡಿಗೆ ನಮ್ಮ ತೇರು ತಗೊಂಡು ನಾವು ಚರ್ಚಿಗೆ ಹೋದರೆ ನಾವು ಇಲ್ಲಿರೋ ಎಲ್ಲ ಜಾತಿ ಜನಾಂಗದವರಿಗೆ ಏನಾದರೂ ಒಂದು ಸಂದೇಶ ಕೊಡಬೇಕು, ಅವ್ರಿಗೆ ಏನಾದರೂ ನಮ್ಮ ಒಂದು ಕೈಲಾದಷ್ಟು ಸಹಾಯ ಮಾಡಬೇಕು ಈ ಸಂದರ್ಭದಲ್ಲಿ ಅಂತ ನಾವು ಒಂದು ಉದ್ದೇಶ ಮಾಡಿಕೊಂಡು ನಾವು ಒಂದು ಸಂಘ ಸಂಸ್ಥೆ ಕಟ್ಕೊಂಡು ನಾವು ನಿಂತಿರೋ ಜಾಗ ಒಂದು ತೊಟ್ಟಿ, ಆ ತೊಟ್ಟಿಯೆಲ್ಲ ಕ್ಲೀನ್ ಮಾಡಿ ನಾವೆಲ್ಲ ಸಂಘದಿಂದ ಈ ಜಾಗನ ಒಂದು ಪ್ರಸಿದ್ಧ ಮಾಡಿ ಈ ಜಾಗದಲ್ಲಿ ಯೇಸು ಸ್ವಾಮಿನ ಪ್ರತಿಜ್ಞೆ ಮಾಡಿ ಇಲ್ಲಿರೋ ಎಲ್ಲ ಜಾತಿ ಜನಾಂಗದ ವರ್ಗದವ್ರನ್ನ ಒಟ್ಟುಗೂಡಿಸಿ ನಾವೆಲ್ಲ ಒಂದು ಅಣ್ಣ ತಮ್ಮಂದ್ರ ಥರ ನಾವು ಬಾಳಬೇಕು. ಈ ಯೇಸು ಸ್ವಾಮಿ ಬರೀ ಕ್ರಿಶ್ಚಿಯನ್ಸ್ ಮಾತ್ರ ಅವ್ರ ದೇವರಿಲ್ಲ, ಅವ್ರನ್ನ ಭಕ್ತಿ ವಿಶ್ವಾಸದಿಂದ ಪೂಜಿಸಿದರೆ ಅವ್ರು ಎಲ್ಲರ ಜೊತೆನೂ ಅವರು ಆಶೀರ್ವಾದ ಮಾಡ್ತಾರೆ ಅಂತ ಒಂದು ಮೆಸೇಜ್ ಕೊಟ್ಟು ಬರೀ ಕಾರ್ಯಕ್ರಮ ಮಾಡ್ಕೊಂಡು ಹೋಗೋದಿಲ್ಲ. ಇಲ್ಲಿರೋ ಬಡ ಮಕ್ಕಳಿಗೆ ಏನಾದರೂ ನಮ್ಮ ಕೈಯಲ್ಲಾಗಿದ್ದು ನಮ್ಮ ಸಂಘದಿಂದ ಒಂದು ಅಕ್ಕಿ ವಿತರಣೆ ಆಗಿರ್ಬೋದು, ಒಂದು ಬೆಡ್ಶೀಟು, ಈ ಕಾರ್ಯಕ್ರಮದಲ್ಲಿ ಏನೇನಿದೆ ಸ್ಕೂಲ್ ಹುಡುಗರಿಗೆ ಯೂನಿಫಾರ್ಮು, ಒಂದು ಪುಸ್ತಕನೂ ಇದ್ದಂತ ನಾವು ಮಾಡಿಸ್ಕೊಂಡು ಬರ್ತಾಯಿದ್ದೀವಿ. ಅದೇ ರೀತಿ ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ ಇಲ್ಲಿರೋ ಎಲ್ಲ ಅಣ್ಣ ತಮ್ಮಿದ್ರು ಎಲ್ಲ ವರ್ಗದವರು ಒಟ್ಟಾಗಿ ನಾವು ಬಾಳಬೇಕು, ಒಟ್ಟಾಗಿ ಜೀವಿಸಬೇಕು, ಒಟ್ಟಾಗಿ ನಾವು ಎಲ್ಲರಿಗೂ ಒಂದು ಸಂದೇಶ ಕೊಡಬೇಕು. ನಮ್ಮ ಬಡಾವಣೆಯಲ್ಲಿ ಯಾವ ಒಂದು ಜಾತಿ ಧರ್ಮದ ಭಾವನೆ ಬರಬಾರ್ದು ಒಂದು ಕಾಲದಲ್ಲಿ ಇತ್ತು. ಆಮೇಲೆ ನಮ್ಮ ಜನನಾಯಕರಾದ MLA ಅವರು ಇಲ್ಲಿ ಕ್ಷೇತ್ರಕ್ಕೆ ಬಂದು 20 ವರ್ಷ ಆದಮೇಲೆ ಒಂದೇ ಒಂದು ಭಾಗದಲ್ಲೂ ಎಲ್ಲೋ ಅವ್ರ ಜಾತಿ ಗಲಾಟೆ ಮಾಡೋಕ್ಕೆ ಬಿಟ್ಟಿಲ್ಲ. ಎಲ್ಲ ವರ್ಗದವ್ರನ್ನೂ ಅವರು ಒಟ್ಟಾಗಿ ಕಟ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಈ ತನಕ ನಾವು ನಮಗೆ ಶಕ್ತಿ ತುಂಬ್ತಾರೆ. ಅವ್ರು ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂದರೂ ನಮಗೆ ಅವರು ಎಲ್ಲ ಪೊಲೀಸ್ ವಿಭಾಗ ಆಗಲಿ, KV ವಿಭಾಗ ಎಲ್ಲ ಒಂದು ಕಾರ್ಪೊರೇಷನ್ ಅವ್ರು ನಮಗೆ ಶಕ್ತಿ ತುಂಬಿಸಿ ಈ ಹಬ್ಬ ಮಾಡೋಕ್ಕೆ ಅವರು ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ನಡೆಸ್ತಾರೆ ಅಂದರೆ ಅದು ತಪ್ಪಾಗಲಾರ್ದು. ಆದ್ದರಿಂದ ಈ ಹಬ್ಬದ ಉದ್ದೇಶ ನಮ್ಮ ಎಲ್ಲ ಜಾತಿ ಧರ್ಮದವರು ಒಟ್ಟಾಗಿ ಅಣ್ಣ ತಮ್ಮಂದರಾಗಿ ಬಾಳಬೇಕಂತ ಈ ಉದ್ದೇಶಕ್ಕೋಸ್ಕರನೇ ನಾವು ಈ ಮುಖ್ಯ ರಸ್ತೆಯಲ್ಲಿ ಈ ಹಬ್ಬವನ್ನು ಮಾಡಿ ನಮ್ಮ ಕೈಯಲ್ಲಾದಷ್ಟು ಜನಗಳಿಗೆ ಈ ಸಲ ನಮ್ಮ ಪರಿಸರ ಪ್ರೇಮಿ ಈಶ್ವರನಾಯ್ಡು, ನಮ್ಮ ಜಾವೇರಿ ಅವರು ಈ ನಿಮ್ಮ ಕಾರ್ಯಕ್ರಮಗಳನ್ನ ನಾವು ಒಳ್ಳೆಯ ಉನ್ನತ ಮಟ್ಟಿಗೆ ನಾವು ತಗೊಂಡು ಹೋಗ್ತೀವಂತ ಈ ನಮ್ಮ ಎಲ್ಲ ಮಾಧ್ಯಮ ವರ್ಗದವ್ರನ್ನ ಕರೆಸಿ ಅವ್ರು ನಮಗೆ ಇಷ್ಟೊಂದು ನಮ್ಮನ್ನು ನಿಲ್ಲಿಸಿ ನಮಗೆ ಮಾತಾಡಿ ಈ ಒಂದು ಅವಕಾಶ ಮಾಡಿಕೊದಕ್ಕೋಸ್ಕರ ಈ ಬ್ರಹ್ಮಪುತ್ರ ಸಂಘದ ವತಿಯಿಂದ ಕೋಟ್ಯಾನುಕೋಟಿ ನಮಸ್ಕಾರವನ್ನು ಮಾಡ್ತೀನಿ. My name is David, the residence of Penchulai, JJR Nagar, Main Road, Bangalore. On the occasion of the St. Peter Paul Church 775 the golden celebrating. During the celebration, we are very happy to invite all the people of this area surrounding by the name of Sri Brahmaputra Mitra Sangha, JJR Nagar, Main Road, Bangalore. We the members celebrating 47th year of St. Peter and Paul Church live from Beach 2025. We are very happy to invite you and all the honorable members families for the great feast 2025. We thank you all of you. Already you are in the presence of God the Almighty. I would like to inform about the saints briefly. We salute this great disciple, St. Peter and Paul. They are apostles and the disciple of our Lord Jesus Christ. By his great teachings of true love, true life, the normal men's became, after hearing the teaching of the Christ, they became a man of God and they are good example for us. We like to imitate their unshakable faith which was on the living God. This is the good news for all the people of this area. ಭಾಷೆಗೆ ಸಂಬಂಧಪಟ್ಟ ಧರ್ಮದವರು ಇದ್ದೀವಿ. ಎಲ್ಲರಿಗೂ ಆ ಯೇಸು ಕ್ರಿಸ್ತ ಶಾಂತಿಯ ಸಂದೇಶವನ್ನ ಕೊಡ್ಲಿ ಅಂತ ಹೇಳ್ತಾ ಬ್ರಹ್ಮಪುತ್ರ ಮಿತ್ರ ಮಂಡಳಿಗೆ ಹೆಚ್ಚಿನ ಶಕ್ತಿ ನಾವು ಖಂಡಿತ ನಾವು ಸಿಗ್ತೀವಿ. ಇದ್ರ ಜೊತೆಯಲ್ಲಿ ನಮ್ಮ ರಾಯಪುರದಲ್ಲಿ ಸಂತ
ಆಯಪ್ಪ ಮತ್ತು ಚಿನ್ನಪ್ಪ ಸಮಾಜ ಸೇವಾ ಸಮಿತಿ ಅಂತ ಒಂದು ಸಂಘ ರಿಜಿಸ್ಟರ್ ಮಾಡಿದೀವಿ. ನಮ್ಮೆಲ್ಲರೂ ಮುಂಚಿತವಾಗಿನೇ ಸಮಾಜದ ನಾನಾ ಕೆಲಸಗಳನ್ನು ಮಾಡಿರುವಂತಹ ನಿಮ್ಮ ಭಾಸ್ಕರಣ್ಣ ಅವರಿದ್ದಾರೆ, ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ದೀವಿ. ದೇವರು ನಿಮಗೆ ಶಕ್ತಿ ತುಂಬಲಿ.